ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಒಂದು ಇಂಪಾರ್ಟೆಂಟ್ ಟೆಂಪಲ್ ಬಗ್ಗೆ, ಅಂದರೆ ಇದು ಟೆಂಪಲ್ ಎಷ್ಟು ಪ್ರಸಿದ್ಧ ಟೆಂಪಲ್ ಅಂದರೆ ಇದ್ರ ನಿಮ್ಮ ಹಿಸ್ಟ್ರಿ ಏನಾದ್ರು ಕೇಳಿದರೆ, ಇದ್ರ ರಹಸ್ಯಗಳೇನಾದ್ರು ಕೇಳಿದರೆ ನಿಮಗೆ ರೋಮಾಂಚನವಾಗುತ್ತೆ ವೀಕ್ಷಕರೇ. ಏನಕ್ಕೆ ಅಂದರೆ ಈ ಥರ ಟೆಂಪಲ್ನ ನಾವು ಎಲ್ಲೂ ಕೇಳಿರೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಸೌತ್ ಇಂಡಿಯಾದಲ್ಲಂತೂ ನಾವು ಈ ಥರ ಟೆಂಪಲ್ನ ಕೇಳಿರೋಕ್ಕೆ ಸಾಧ್ಯವಿಲ್ಲ ವೀಕ್ಷಕರೇ. ಅಷ್ಟು ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲೂ ಒಂದು ಕೂಡ, ಮತ್ತೆ ತುಂಬಾ ಶಕ್ತಿಶಾಲಿ ಟೆಂಪಲ್ ವೀಕ್ಷಕರೇ. ಇದು ತುಂಬಾ ಜನ ಹೆಣ್ಮಕ್ಳು ವಿಸಿಟ್ ಮಾಡುವಂತ ಟೆಂಪಲ್. ಇದು ನಮ್ಮ ಇಂಡಿಯಾದಲ್ಲೇ ತುಂಬಾ ದೊಡ್ಡ ಟೆಂಪಲ್ ವೀಕ್ಷಕರೇ. ಅದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋಣ. ಈ ವಿಡಿಯೋದಿಂದ ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರೆ ನೀವು ವಿಸಿಟ್ ಮಾಡ್ಬೋದು. ಆ ಟೆಂಪಲ್ ಏನು, ಆ ಟೆಂಪಲ್ ಏನಕ್ಕೆ ವಿಶೇಷತೆ, ಯಾವಾಗ ಓಪನ್ ಇರುತ್ತೆ, ಎಲ್ಲಿ ಬರುತ್ತೆ, ಹೇಗೆ ಟ್ರಾವೆಲ್ ಮಾಡಬೇಕು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಶನ್ ಪಿನ್ ಟು ಪಿನ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಈ ಟೆಂಪಲ್ ಬಂದ್ಬಿಟ್ಟು ಕಾಮಾಖ್ಯ ದೇವಿ ಟೆಂಪಲ್ ಅಂತ ವೀಕ್ಷಕರೇ. ಶ್ರೀ ಮಾ ಕಾಮಾಖ್ಯ ದೇವಿ ಟೆಂಪಲ್ ಇದು ತಾಯಿನ ನಮಗೆ ಮುಟ್ಟಿನ ದೇವತೆ, ಅಂದ್ರೆ ದ ಬ್ಲೀಡಿಂಗ್ ಗಾಡೆಸ್, ಅಂದ್ರೆ ದ ರಕ್ತಸ್ರಾವ ದೇವತೆ ಅಂತ ಕರೀತಾರೆ. ಏನಕ್ಕೆ ಅಂದ್ರೆ ಇದು ವರ್ಷದಲ್ಲಿ 5 ದಿನ ಮುಟ್ಟಿನ ದಿನಗಳನ್ನ ಅನುಭವಿಸುತ್ತಂತೆ ವೀಕ್ಷಕರೇ. ಆ ಮುಟ್ಟಿನ ದಿನಗಳನ್ನ ಅನುಭವಿಸಿ ಅದರಿಂದ ಬ್ಲೀಡಿಂಗ್ ಆಗುತ್ತೆ ಅಂತೆ. ಆ ಬ್ಲೀಡಿಂಗ್ ಇಂದ ಬ್ರಹ್ಮಪುತ್ರ ನದಿನೇ ಕೆಂಪಾಗುತ್ತಂತೆ ವೀಕ್ಷಕರೇ. ಅದು ಪ್ರತಿ ವರ್ಷ ಜೂನ್ ಟೈಮಲ್ಲಿ ಇದು ಋತುಚಕ್ರಗಳು ಬರ್ತಾವಂತೆ ವೀಕ್ಷಕರೇ. ಆ ಜೂನ್ ಟೈಮಲ್ಲಿ ಇದು 5 ಡೇಸ್, ಅಂದ್ರೆ ಈ ಟೈಮು ಜೂನ್ 22 ಇಂದ 26 ತನಕ ಇದು ಋತುಚಕ್ರ ಟೈಮ್ ಅಂತ ವೀಕ್ಷಕರೇ. ಅವಾಗ ಟೆಂಪಲ್ ಅಲ್ಲಿ ವಿಸಿಟ್ಗೆ ಅಲೋಡ್ ಇರಲ್ಲ, ಹೆಣ್ಮಕ್ಳಿಗೆ ಅಲೋಡ್ ಇರಲ್ಲ. ಆ ಟೈಮಲ್ಲಿ ಅವರು ಒಂದು ಫೆಸ್ಟಿವಲ್ ಅಂತ ಮಾಡ್ತಾರೆ ವೀಕ್ಷಕರೇ. ಅದೇ ಕೂಡ ಅಂಬುಬಾಚಿ ಮೇಳ ಅಂತ. ಅದು ಫೆಸ್ಟಿವಲ್ ತುಂಬಾ ಜೋರಾಗಿ ಆ 4 to 5 ಡೇಸು ತುಂಬಾ ಜೋರಾಗಿ ಅಲ್ಲಿ ಆಚರಣೆ ಮಾಡ್ತಾರೆ ವೀಕ್ಷಕರೇ. ಈ ಟೆಂಪಲ್ ಬರೋದು ವೀಕ್ಷಕರೇ, ಈ ಕಾಮಾಖ್ಯ ದೇವಿ ಟೆಂಪಲ್ ಬರೋದು ನಿಮಗೆ ಗುವಾಹಟಿ ಅಸ್ಸಾಂ ಅಲ್ಲಿ. ನಮ್ಮ ಬೆಂಗಳೂರಿಂದ ಆಲ್ಮೋಸ್ಟ್ ಇದು 2900 ಕಿಲೋಮೀಟರ್ಸ್. ನಿಮಗೆ ಬೆಂಗಳೂರಿಂದ ಟ್ರೈನ್ಸ್ ಇದಾವೆ. ನಿಮಗೆ ಆಲ್ಮೋಸ್ಟ್ 2.5 ಡೇಸ್ ಆಗುತ್ತೆ ಅಲ್ಲಿಗೆ ರೀಚ್ ಆಗೋಕ್ಕೆ. ಅಥವಾ ಗುವಾಹಟಿಗೆ ಹೋಗ್ಬೇಕು ಅಂದ್ರೆ ನೀವು ಏರೋಪ್ಲೇನ್ ಅಲ್ಲಿ ಅಥವಾ ಫ್ಲೈಟ್ ಅಲ್ಲೂ ಕೂಡ ರೀಚ್ ಆಗ್ಬೋದು ವೀಕ್ಷಕರೇ. ನೀವು ಈ ಟೆಂಪಲ್ಗೆ ಹೋಗ್ಬೇಕು ಅಂದ್ರೆ ಮಾರ್ನಿಂಗ್ 5:30 ಇಂದ 1 PM, 2:30 to 5:30 PM ತನಕ ಈ ಟೆಂಪಲ್ ಓಪನ್ ಇರುತ್ತೆ. ಅನ್ನ ಪ್ರಸಾದ ಅಲ್ಲೇ ಇರುತ್ತೆ. ತುಂಬಾ ದೊಡ್ಡ ಟೆಂಪಲ್. ನೀವೇನಾದ್ರು ವೀಕ್ ಡೇಸ್ ಹೋದ್ರೆ ನಿಮಗೆ 1 to 2 ಅವರ್ಸ್, ಆಲ್ಮೋಸ್ಟ್ 2.5 ಅವರ್ಸ್ ತಗೊಳುತ್ತೆ. 1 to 2 ಅವರ್ಸ್. ನೀವೇನಾದ್ರು ವೀಕೆಂಡ್ಗಳೆಲ್ಲ ಹೋದ್ರೆ, ಇಂಥ ಫೆಸ್ಟಿವಲ್ ಟೈಮ್ಗಳೆಲ್ಲ ಹೋದ್ರೆ ಆಲ್ಮೋಸ್ಟ್ ನಿಮಗೆ 3 to 5 ಅವರ್ಸ್ ತಗೊಳುತ್ತೆ ವೀಕ್ಷಕರೇ. ಪ್ಲಾನ್ ಮಾಡಿಕೊಂಡು ವಿಸಿಟ್ ಮಾಡಿ ವೀಕ್ಷಕರೇ. ಇದಕ್ಕೆ ಆಲ್ಮೋಸ್ಟ್ ದರ್ಶನ ನಿಮಗೆ 1 to 2 ಅವರ್ಸ್ ತಗೊಳೋದ್ರಿಂದ ತುಂಬಾನೇ ಬೇಗ ಕಂಪ್ಲೀಟ್ ಮಾಡ್ಬೋದು. ನೀವೇನಾದ್ರೂ ವೀಕ್ ಡೇ ಅಲ್ಲಿ ಹೋದ್ರೆ, ನೀವೇನಾದ್ರು ಫ್ಲೈಟ್ ಅಲ್ಲಿ ಹೋದ್ರೆ ಅದೇ ದಿನ ನೋಡ್ಕೊಂಡು ವಾಪಸ್ಸು ಬರ್ಬೋದು. ಅಥವಾ ನೀವೇನಾದ್ರು ಟ್ರೈನಲ್ಲಿ ಹೋದ್ರೆ ಆಲ್ಮೋಸ್ಟ್ 2.5 ಡೇಸೇ ನಿಮಗೆ ಟ್ರೈನಲ್ಲಿ ಕಳಿಬೇಕಾಗುತ್ತೆ ವೀಕ್ಷಕರೇ ಅಲ್ಲಿಗೆ ರೀಚ್ ಆಗೋಕ್ಕೆ. ಅಸ್ಸಾಂ ಗುವಾಹಟಿಲಿ ಇರೋದು ವೀಕ್ಷಕರೇ. ಇದು ತುಂಬಾನೇ ವಿಶೇಷವಾದ ಟೆಂಪಲ್ ವೀಕ್ಷಕರೇ. ಈ ಕಾಮಾಖ್ಯ ದೇವಿ ನಮ್ಮ ಒಂದು ಪಾರ್ವತಿ, ಅಂದ್ರೆ ಸತಿ ದೇವಿ, ಅಂದ್ರೆ ಇದನ್ನ ಸತಿ ದೇವಿ ಅಂತಾನೂ ಕರೀತಾರೆ. ಇಲ್ಲಿ ಸತಿ ದೇವಿಯ ಯೋನಿ ಬಿದ್ದಿದೆ ಅಂತೆ ವೀಕ್ಷಕರೇ. ಅಂದ್ರೆ ಆ ಯೋನಿ ಟೈಪ್ ಕಲ್ಲಿನಗೆ ಇದಕ್ಕೆ ಪೂಜೆ ಮಾಡ್ತಾರೆ. ಅದನ್ನೇ ಸತಿ ದೇವಿ ಅನ್ಕೊಂಡು, ಸತಿ ದೇವಿಯ ಯೋನಿ ಇದು ಅಂತ ಹೇಳ್ಕೊಂಡು ಪೂಜೆ ಮಾಡ್ತಾರೆ ಅಂತ ವೀಕ್ಷಕರೇ. ಯಾರ್ಯಾರಿಗೆ ಋತುಚಕ್ರಗಳು ಕರೆಕ್ಟಾಗಿ ಆಗ್ತಿರಲ್ಲ ಅಥವಾ ಏನಾದ್ರು ಸಮಸ್ಯೆಗಳನ್ನ ಅನುಭವಿಸ್ತಿದ್ದವರಿಗೆ ಈ ದೇವಿನ ಹೋಗಿ ಪೂಜೆ ಮಾಡಿದ್ರೆ ಎಲ್ಲ ಪ್ರತಿಯೊಂದೂ ನೆರವೇರುತ್ತೆ. ಎಲ್ಲ ಕಷ್ಟಗಳು ನಿಮಗೆ ನೆರವೇರ್ತವೆ. ಏನೇ ಕಷ್ಟಗಳಿದ್ರು ಹೆಣ್ಮಕ್ಳುಗಳಿಗೆ ಅವೆಲ್ಲ ನೆರವೇರ್ತವೆ. ನಿಮಗೆಲ್ಲ ಪ್ರತಿಯೊಂದು ಏನೇ ಕಷ್ಟಗಳಿರಲಿ, ಏನೇ ಋತುಚಕ್ರಗಳಲ್ಲಿ ಏನೇ ಹೆಲ್ತ್ ಇಶ್ಯೂಸ್ ಇದ್ರು ಈ ದೇವಿನ ಪೂಜೆ ಮಾಡಿದ್ರೆ ಪ್ರತಿಯೊಂದು ನೆರವೇರುತ್ತೆ ಅನ್ನೋದು ಎಲ್ಲ ಭಕ್ತಾದಿಗಳ ಆಸೆಯ ವೀಕ್ಷಕರೇ. ಪ್ರತಿಯೊಬ್ಬರು ಇಲ್ಲಿ ಹೋಗಿ ಪೂಜೆ ಮಾಡ್ತಾರೆ ವೀಕ್ಷಕರೇ. ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ಕಾಮಾಖ್ಯ ದೇವಿ ಟೆಂಪಲ್ಗಳಲ್ಲಿ ವೀಕ್ಷಕರೇ ಈ ಸತಿದೇವಿ ಅಂದ್ರೆ ಪಾರ್ವತಿಯ ಅವತಾರ ಅಂತಾನೂ ಕೂಡ ಅಂತ ಕರೀತಾರೆ ವೀಕ್ಷಕರೇ. ಮತ್ತು ಇನ್ನೊಂದು ಏನಂದ್ರೆ ಕೇಶಿ ಎನ್ನುವ ರಾಕ್ಷಸನನ್ನು ಸಂಹಾರ ಮಾಡಲು ತಾಯಿ ಸತಿದೇವಿ ಅಲ್ಲಿಗೆ ಬಂದಿದ್ಲು. ಹಾಗಾಗಿ ಅದರಲ್ಲಿ ಯೋನಿ ಮಂಡಲದಿಂದ ರಚನೆ ಮಾಡಿ ಆ ಯೋನಿನೇ ಇಲ್ಲಿ ಉದ್ಭವವಾಗಿದೆ ಆ ಕಾಮಾಖ್ಯದಲ್ಲಿ ಅಂತ ಹೇಳ್ಬಿಟ್ಟು ಆ ಸತಿದೇವಿಗೆ ಪೂಜೆನೂ ಮಾಡ್ತಾರೆ ವೀಕ್ಷಕರೇ. ಸತಿದೇವಿನ ವೀಕ್ಷಕರೇ ಇದು ಕೋಪ ಅಥವಾ ಸೌಮ್ಯತೆ ಅಥವಾ ಕರುಣೆಗೆ ಒಂದು ದಿಕ್ಸೂಚಿ ಅಂದ್ರೆ ಸೂಚನೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾರೆ ವೀಕ್ಷಕರೇ ಆ ದೇವಿನ. ಈ ದೇವಿನ ತುಂಬಾ ಹೆಸರುಗಳಿಂದನೂ ಕರೀತಾರೆ. ದಾವಿನ ಕಾಮಾಖ್ಯ ದೇವಿ, ಇದು ಮಹಾಶಕ್ತಿ, ಮತ್ತೆ ಸತಿದೇವಿ, ಪಾರ್ವತಿ, ಕಾಳಿಕಾ, ದುರ್ಗಾ ಮಾತೆ ಅಂತ ತುಂಬಾ ಹೆಸರುಗಳಿಂದ ಕರೀತಾರೆ. ಪೂಜೆನೂ ಮಾಡ್ತಾರೆ ವೀಕ್ಷಕರೇ. ಹಾಗಾಗಿ ಈ ಕಾಮಾಖ್ಯ ಸತಿದೇವಿಯ ಯೋನಿಯನ್ನು ತುಂಬಾ ಎಷ್ಟು ಜೋರಾಗಿ ಅಂದ್ರೆ ತುಂಬಾ ಇದರಲ್ಲಿ ವಿಜೃಂಭಣೆಯಿಂದ ಆಚರಣೆ, ಅದು ಫೆಸ್ಟಿವಲ್ ಆದ್ರೆ ಋತುಚಕ್ರ ಆದಾಗ ತುಂಬಾ ವಿಜೃಂಭಣೆಯಿಂದ ಆ ಫೆಸ್ಟಿವಲ್ನ ಕೂಡ ಆಚರಣೆ ಮಾಡ್ತಾರೆ. ಅಷ್ಟೇ ಚೆನ್ನಾಗಿ ಅಲ್ಲಿ
ಪೂಜೆನೂ ಮಾಡ್ತಾರೆ ವೀಕ್ಷಕರೇ. ಅದೇ ವಿಶೇಷ ನೋಡಿ, ಅದು ಬ್ಲೀಡಿಂಗ್ ಅಂದರೆ ಆ ಋತುಚಕ್ರನ ಅನುಭವಿಸ ಮತ್ತೆ ಹೆಣ್ಮಕ್ಳುಗಳು ಯಾವ ಥರ ಜೀವನದಲ್ಲಿ ಇದು ಮಾಡ್ತಾರೆ, ಅದೇ ಥರ ದೇವರುಗಳದ್ದು ಯಾವ ಥರ ಬಂದಿದೆ. ಈ ಥರ ರೋಮಾಂಚಕರಕಾರಿ ವಿಷಯಗಳನ್ನ ಪ್ರತಿಯೊಬ್ಬರು ತಿಳ್ಕೋಬೇಕು ಆ್ಯಕ್ಚುಲಿ. ಆ ಋತುಚಕ್ರಗಳಲ್ಲಿ ಅದು ಪ್ರತಿ ಇಯರ್ ಒನ್ ಟೈಮ್ ಋತುಚಕ್ರ ಬರುತ್ತಂತೆ. ಆ ಋತುಚಕ್ರಗಳಲ್ಲಿ ಬ್ಲೀಡಿಂಗ್ ಆಗುತ್ತಂತೆ. ಆ ಬ್ಲೀಡಿಂಗಿಂದ ಆ ಬ್ರಹ್ಮಪುತ್ರ ನದಿನೇ ಒಂಥರ ಕೆಂಪು ಕಲರಿಗೆ ತಿರುಗುತ್ತಂತೆ ಆ ಟೈಮಲ್ಲಿ, ಅಂದರೆ 4 to 5 ಡೇಸಲ್ಲಿ. ಆ ಥರ ಎಲ್ಲ ನಾನು ಚಿತ್ರ ಎಲ್ಲ ನಿಮಗೆ ಆ ತಮ್ನೆಲಲ್ಲಿ ತೋರಿಸಿದ್ದೀನಿ ಯಾವ್ಯಾವ ಥರ ಅಂತ. ತಾಯಿ ಯಾವ ಥರ ಬ್ಲೀಡಿಂಗ್, ತಾಯಿ ಅದು ಕೂತಿರೋ ಚಕ್ರ ಆಗಲಿ ಇದಾಗಲಿ, ಮತ್ತು ಅದ್ರ ಯೋನಿ ಥರದ್ದು ಅದರದ್ದು ಕಲ್ಲು ಇರೋದ್ರಾಗಲಿ, ಆ ಯೋನಿ ಶೇಪಲ್ಲಿ ಕಲ್ಲುಗಳಿಂದ ಅದು ತಾಯಿ ಉದ್ಭವ ಆಗಿರೋದಾಗಲಿ, ತಾಯಿದು ಮೂರ್ತಿ ಆಗಲಿ. ತಾಯಿ ಮೂರ್ತಿನ ನೀವೇನಾದರೂ ನೋಡಿದರೆ 6 ತಲೆಗಳು 12 ಕೈಗಳು ಅವತಾರವಿರುವ ಒಂಥರ ಪಾರ್ವತಿ ದೇವಿ ಅಂತ ದುರ್ಗಾದೇವಿ ಥರ ಕಾಣಿಸ್ಕೊಂಡಿದೆ ವೀಕ್ಷಕರ. 16 ವರ್ಷದ ಕನ್ಯೆ ಥರ ಕಾಣಿಸ್ಕೊಂಡಿದೆ ತಾಯಿ. ಮತ್ತು ಅದು ಶಿವನ ಮಂಡಲದ ಮೇಲೆ, ಶಿವ ಮಲಗಿರ್ದಾನೆ, ಆ ಶಿವನ ಮಂಡಲದ ಮೇಲೆ ಶಿವನ ಮೇಲೆ ಕುತ್ಕೊಂಡು ತಾಯಿ ಕೂತಿರೋದು. ಮತ್ತು ಪಕ್ಕದಲ್ಲಿ ಬ್ರಹ್ಮ ವಿಷ್ಣು ಕಮಲಗಳ ಇರೋ ಥರ ಅಷ್ಟು ಚೆನ್ನಾಗಿರೋ ಒಂದು ತಾಯಿ ವಿಗ್ರಹಗಳನ್ನು ಇದೆ ಅಲ್ಲಿ. ಮತ್ತು ಅದನ್ನು ಅಲ್ಲಿ ನಿಮಗೆ ಸತೀದೇವಿ ಬ್ಲೀಡಿಂಗ್ದು ಇದು ಮತ್ತು ಯೋನಿ ಪ್ರತಿಯೊಂದನ್ನು ಕೂತಿರೋ ಪೋಸ್ಟರ್ ಪ್ರತಿಯೊಂದು ನೀವು ಆ ದೇವಸ್ಥಾನದಲ್ಲಿ ನೋಡ್ಬೋದು ವೀಕ್ಷಕರೇ. ತುಂಬನೇ ಆಶ್ಚರ್ಯಕರವಾದ, ತುಂಬನೇ ಪ್ರಸಿದ್ಧವಾದ ದೇವಾಲಯ ವೀಕ್ಷಕರೇ. ನೀವೇನಾದ್ರು ಹೋಗಬೇಕು ಅಂತಿದ್ರೆ ಇಲ್ಲಿಗೆ ಹೋಗೋಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ತುಂಬನೇ ರಹಸ್ಯವುಳ್ಳ, ಇತಿಹಾಸವುಳ್ಳ ದೇವಾಲಯ ಈ ಕಾಮಾಖ್ಯ ದೇವಿ ಟೆಂಪಲ್ ವೀಕ್ಷಕರೇ. ಇದನ್ನ ಕರೆಯದೇ ತಾಯಿ ಮುಟ್ಟಿನ ದೇವತೆ ಅಥವಾ ದ ಬ್ಲೀಡಿಂಗ್ ಗಾಡೆಸ್ ಅಂತಾನೆ ಕರೀತಾರೆ ಈ ದೇವತೆನ. ಪ್ರತಿಯೊಬ್ಬರಿಗೂ ಏನೇ ಇದನ್ನ ಋತುಚಕ್ರದಾಗಲಿ ಏನೇ ಇಶ್ಯೂಸ್ ಆಗಲಿ ಹೆಣ್ಮಕ್ಳಿಗೆ ಈ ಟೆಂಪಲ್ಗೆ ವಿಸಿಟ್ ಮಾಡೇ ಮಾಡ್ತಾರೆ ವೀಕ್ಷಕರೇ. ನಿಮಗೆ ಏನೇ ಕಷ್ಟಗಳಿದ್ರು ಇದು ಟೆಂಪಲ್ಗೆ ವಿಸಿಟ್ ಮಾಡಿ. ಏನೇ ಇನ್ಫಾರ್ಮೇಷನ್ ಬೇಕು, ಹಿಸ್ಟ್ರಿ ಬೇಕು, ಕ್ಲಿಯರ್ ಇನ್ನೂ ಡೀಟೇಲ್ ಬೇಕು ಅಂದ್ರೂ ಕಮೆಂಟ್ ಮಾಡಿ ವೀಕ್ಷಕರೇ. ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಇದನ್ನು ಶಾರ್ಟಾಗಿ ಪ್ರತಿಯೊಬ್ಬರಿಗೂ ಎಕ್ಸ್ಪ್ಲೈನ್ ಮಾಡಬೇಕಿತ್ತು. ಏನು ದೇವತೆ ಇದು, ಹೇಗೆ ಹೋಗೋದು, ರೀಚ್ ಆಗೋದು, ಯಾವಾಗಿಂದ ದರ್ಶನ ಟೈಮಿಂಗ್ಸು. ಮತ್ತು ಇನ್ನೊಂದು ವಿಶೇಷ ಏನಂದರೆ ವೀಕ್ಷಕರೇ, ತಾಯಿಯ ಚಕ್ರದಲ್ಲಿ ತಾಯಿ ಯೋನಿಗೆ ಬಟ್ಟೆಯಿಂದ ಮುಚ್ಚಿರ್ತಾರಂತೆ. ಆ ಬಟ್ಟೆನೇ ಪ್ರತಿಯೊಬ್ಬರಿಗೂ ಪ್ರಸಾದವಾಗಿ ಕೊಡ್ತಾರಂತೆ ಹೋದರಿಗೆಲ್ಲ. ಅದು ಕೆಂಪು ಬಣ್ಣದ ಒಂದು ಬಟ್ಟೆನೇ, ಅದನ್ನು ಯೋನಿಗೆ ಮುಚ್ಚಿರುವಂಥ ಬಟ್ಟೆನೇ ಕೂಡ ಪ್ರಸಾದವಾಗಿ ಕೊಡ್ತಾರೆ ವೀಕ್ಷಕರೇ. ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ಅದನ್ನು ಯಾರೇ ಹೆಣ್ಮಕ್ಳು ಅದು ಯಾರೇ ಆಗಲಿ ಕಷ್ಟ ಅನುಭವಿಸ್ತಿದ್ರು ತಾಯಿ ಹತ್ರ ಹೋಗಿ ಆ ಪ್ರಸಾದನ ಇಸ್ಕೊಬನ್ನಿ ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ. ಹಾಗಾಗಿ ಇದೊಂದು ಇನ್ಫಾರ್ಮೇಷನ್ ಸ್ಮಾಲ್ ಆಗಿ ತಿಳಿಸ್ಕೊಟ್ಟಿದ್ದೇನೆ. ಪ್ರತಿಯೊಬ್ಬರು ಈ ದೇವಾಲಯಕ್ಕೆ ವಿಸಿಟ್ ಮಾಡಿ ವೀಕ್ಷಕರೇ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.